ಸಿಟಿ ಲೈಟ್ಸ್ ಅಂತ ಹೇಳಿದಾಗ ಇವಾಗಲೂ ಜುಮ್ ಅನ್ನುತ್ತೆ. ಕೆಲವೊಂದು ಎಪಿಸೋಡ್ಗಳು ಅವ್ರು ಶೂಟ್ ಮಾಡ್ತಾ ಇರೋ ರೀತಿ, ದೊಡ್ಡವ್ರು ಹೇಳ್ತಾರೆ ಜೀವನ ತುಂಬ ಚಿಕ್ಕದು ಅಂತ. ನಾವು ಯಾಕೆ ದೊಡ್ಡ ಸಿನಿಮಾ ಮಾಡ್ಕೊಂಡು ಕೂತಿದ್ದೀವಿ ಗೊತ್ತಾಗ್ತಾ ಇಲ್ಲ. ಅವ್ರ ಎಷ್ಟೋ ಜನ ಆರ್ಟಿಸ್ಟ್ಗಳು ಉಟ್ಕೊಂಡ್ರು ಸರ್. ಹೌದು, ಇವತ್ತಿಗೂ ಆ ಆರ್ಟಿಸ್ಟ್ಗಳು ಇವತ್ತು ಕಾಟ ಕೊಡ್ತಾರೆ. ನಾನು ಫಸ್ಟ್ ಹಾಫ್ ಮಾತ್ರ ಬರ್ಕೊಟ್ಟಿದ್ದೆ, ಅವರು ಎದುರಿಗೆ ಸಿಕ್ಬಿಟ್ರು, ಮೇಡಮ್ ನಮಸ್ಕಾರ ಅಂದರೆ ಇನ್ನೂ ಮುಗಿಸಿಲ್ವ ಸೆಕೆಂಡ್ ಹಾಫು ಅಂದರು. ಮತ್ತೆ ಬೇರೆ ಏನು ನಡೀತದೆ ಸರ್ ಈಗ? ಬೇರೆ ಈಗ ಸಿಟಿ ಲೈಟ್ಸು ವಿನಯ್ ಅವ್ರದ್ದು, ದುನಿಯಾ ವಿಜಿ ನಿರ್ದೇಶನ. ತಮ್ಮಂದ ಇದೆ ಗಂಡನ ಕೆಲಸ. ಈಗ ಕಾಟೇರ ಒಂದು ಸ್ಟೈಲ್ ಆಫ್ ಸಿನಿಮಾ ಅಂತ ಹೇಳಿದಾಗ ಎಕ್ಕ ಇನ್ನೊಂದು ಸ್ಟೈಲ್ ಆಫ್ ಸಿನಿಮಾ. ಸರ್ ಎಲ್ಲೊಂದು ಕಡೆ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ನಾವು ಸಕ್ಸಸ್ಫುಲ್ ಸಿನಿಮಾಗಳು ನೋಡಿದ್ರೆ ಎಲ್ಲ ಹೆಸರಿರುವಂಥ ಕಲಾವಿದರು ಅಥವಾ ಡೈರೆಕ್ಟರ್ಸ್, ಅಂದರೆ ಆಲ್ರೆಡಿ ಸಿನಿಮಾ ಮಾಡಿ ವೆಲ್ ನೋನ್ ಎಸ್ಟಾಬ್ಲಿಷ್ಡ್ ಆಗಿರೋ ಸಿನಿಮಾಗಳು ಮಾತ್ರ ನಮ್ಮಲ್ಲಿ ಸಕ್ಸಸ್ ಈ ಥರದ್ದು ಸಿಗ್ತಾ ಇದೆ. ಸೊ ಎಲ್ಲೊಂದು ಕಡೆ ನನಗೇನಿಸ್ತು, ಇದು ಯಾಕೆ ಈಗ ಮೊನ್ನೆ ರೀಸೆಂಟ್ ಟೈಮ್ಸಲ್ಲಿ ಬಂದಿರೋಂಥ ಒಂದಷ್ಟು ಸಿನಿಮಾಗಳು ಚೆನ್ನಾಗಿತ್ತು, ಆದರೆ ನಿಂತ್ಕೊಳ್ಳಿಲ್ಲ ಅಥವಾ ಬರಲಿಲ್ಲ ಥಿಯೇಟ್ರಿಗೆ. ಅದು ಏನು ಸಮಸ್ಯೆ ಅಂತ ಗೊತ್ತಾಗಲಿಲ್ಲ. ಬಟ್ ಇದು ನೌನ್ ಫೇಸ್ ಇದೆ ಅಥವಾ ಇದು ರಾಜ್ಕುಮಾರ್ ಅವರು ಮೊಮ್ಮಗ ಅನ್ನೋ ಒಂದು ವಿಷಯಕ್ಕೋ, ಅಥವಾ ಜಯಣ್ಣ KRG ಅಥವಾ ಇವ್ರ ಬ್ಯಾನರ್ ಅನ್ನೋ ವಿಷಯಕ್ಕೋ, ಅಥವಾ ರೋಹಿತ್ ಪದಕಿ ಮತ್ತು ಇಷ್ಟು ದೊಡ್ಡ ಕಾಸ್ಟ್ ಈ ಥರದ್ದೊಂದು ಚರಣ್ ರಾಜು ಈ ಥರದ್ದೊಂದು ತಂಡ ಅನ್ನೋದಕ್ಕೋ, ಅಥವಾ ಇಷ್ಟೇ ಟೈಮಲ್ಲಿ ಶುರು ಮಾಡಿ ಇಷ್ಟೇ ಟೈಮಲ್ಲಿ ರಿಲೀಸ್ ಮಾಡಿದ್ದಕ್ಕೋ ಏನಂತ ಹೇಳ್ಬೋದು ಸರ್ ಇದು? ಸರ್ ಈಗ ಒಂದು ಈಗ ಒಬ್ರಿಗೆ ಒಂದು ಗ್ರಿಪ್ ಇರುತ್ತೆ. ಈಗ ಅದನ್ನು ಹೆಂಗೆ ಹೇಳಬೇಕು ಅಂದರೆ, ಈಗ ನಾನು ಸ್ಟೂಡೆಂಟ್, ನಾನೇ ಡೈರೆಕ್ಟ್ರು, ನಾನು ಸ್ಟೂಡೆಂಟ್ ಅಂತ ಇದ್ದಾಗ ನಾನು 6 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇರ್ತೀನಿ. ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದ್ದಾಗ ನಾನು ಟ್ಯೂಷನ್ಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಾನು ಮ್ಯಾಥಮೆಟಿಕ್ಸ್ ವೀಕು ಅಂದಾಗ ನಾನು ಮ್ಯಾಥಮೆಟಿಕ್ಸ್ ಟ್ಯೂಷನ್ಗೆ ಹೋಗಬೇಕು. ನಿಮ್ಗೆ ಯಾವ ಇದರಲ್ಲಿ ಈಗ ನನಗೆ, ಈಗ ನಾನು ಡೈರೆಕ್ಟ್ರು, ನನಗೆ ಸಂಗೀತದಲ್ಲಿ ತುಂಬ ಗ್ರಿಪ್ ಇದೆ ಅಂದಾಗ ನಾನು ಸಂಗೀತನೇ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ನಾನು ಕಥೆಯಲ್ಲಿ ಸ್ವಲ್ಪ ವೀಕು ಅಂತ ಹೇಳಿದಾಗ ಡಿಸ್ಕಷನ್ಸ್ ಅಂತಿರುತ್ತೆ, ಕತೆ ಡಿಸ್ಕಷನ್ ಮಾಡಬೇಕು, ಸ್ಕ್ರೀನ್ ಪ್ಲೇಲಿ ಡಿಸ್ಕಷನ್ ಮಾಡಬೇಕು. ಒಂದು ಟೀಮ್ ವರ್ಕ್ ಸೇರಿಕೊಂಡು ಒಂದು ಸಿನಿಮಾನ ಕೊಟ್ಟರೆ 100% ಚೆನ್ನಾಗಿ ತಗೋತಾರೆ. ಮತ್ತು ಸಿನಿಮಾ ಮಾಡೋದು, ಸಿನಿಮಾನ ಬಿಡುಗಡೆಗೆ ತರೋದು ಒಂದು ಕೆಲಸ ಆದರೆ, ಬಿಡುಗಡೆಗೆ ಮುಂಚೆ ಬಿಡುಗಡೆ ಆದಮೇಲೆ ಅದು ದೊಡ್ಡ ಕೆಲಸ ಇರುತ್ತೆ. ಅದು ಈಗ ನಿಮ್ಗಳನ್ನೆಲ್ಲ ಭೇಟಿ ಆಗಬೇಕು, ನಿಮ್ಮದೊಂದು ಫಾರ್ಮ್ಯಾಟ್ ಇರುತ್ತೆ. ಈಗ ನೀವು ಮೀಡಿಯಾಗಳಲ್ಲೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ತೀರಿ, ನಿಮ್ಗಳ ಜೊತೆ ಚರ್ಚೆ ಮಾಡಬೇಕು, ಜನಾನ್ ತಲುಪಿಸೋದು ಹೇಗೆ, ಜನಾನ್ ರೀಚ್ ಮಾಡೋದು ಹೇಗೆ ಅಂತ. ಬರೀ ಜನ ಬರ್ತಿಲ್ಲ ಅದು ಮ್ಯಾಟ್ರಲ್ಲ, ಜನಾನ್ ಹೆಂಗೆ ಕರೆಸ್ಬೇಕು, ನಿಮ್ಮಲ್ಲಿ ಏನಿದೆ. ಈಗ ಫಾರ್ ದಿ ಬೆಸ್ಟ್ ಎಕ್ಸಾಂಪಲ್ ಎಕ್ಕ. ಏನಕ್ಕೆ ಅಂದರೆ, ಬ್ಯಾಂಗಲ್ ಬಂಗಾರಿ ಥರದ್ದು ಒಂದು ಇನ್ವಿಟೇಷನ್ ಕೊಟ್ಟರು ಚರಣ್ ರಾಜ್ ಅವರು, ಒಂದು ಟ್ರೈಲರು ಇದು ಥಿಯೇಟ್ರ್ ಒಳಗಡೆ ಬಂದರು, ಅಲ್ಲಿವರೆಗೂ ಜವಾಬ್ದಾರಿ. ಆಮೇಲೆ ಎಲ್ಲ ಟೀಮು ಕೆಲಸ ಮಾಡಿರ್ಬೇಕು, ಎಲ್ಲ ವಿಭಾಗಗಳು ಕೆಲಸ ಮಾಡಿರಬೇಕು, ಜನಕ್ಕೆ ಏನು ಬೇಕೋ ಅದು ಕೊಡಬೇಕು. ಮೇ ಬಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಇಟ್ಟಾಯಿತು, ಇವ್ರು ಲೇಟ್ ಮಾಡಿದರೆ ಮೇ ಬಿ ಇದನ್ನು ಡೈಲ್ಯೂಟ್ ಆಗ್ಬಿಡೋದು. ಯಾಕೆಂದರೆ ಪ್ರೀವಿಯಸ್ಸಲ್ಲಿ ಒಂದಷ್ಟು ಸಾಂಗ್ಗಳು, ಒಂದೊಂದು ಸಿನಿಮಾದು ಹಾಡು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ, ಆದರೆ ಟೈಮ್ ರಿಲೀಸ್ ಆಗಿರೋಲ್ಲ. ಆ ಸಿನಿಮಾ ಬರೋಷ್ಟೊತ್ತಿಗೆ ಹಾಡಿಗೆ ಬಂದೆ 1 ವರ್ಷ 2 ವರ್ಷ. ನಮ್ಮ ಜನಕ್ಕೆ ಅದೇ ತುಂಬ ಮೆಮೊರಿ ಕಮ್ಮಿ, ಅಂದರೆ ಯಾವುದನ್ನು ಅಷ್ಟು ತಗೊಳಲ್ಲ, ತುಂಬ ಬೇಗ ಮರ್ತೋಗ್ತಾರೆ. 15 ದಿನಕ್ಕೆ ಯುದ್ಧ ಮರ್ತೋಗ್ತಾರೆ, 15 ದಿನಕ್ಕೆ ಕ್ರಿಕೆಟಲ್ಲಿ ಆದ ಘಟನೆ ಮರ್ತೋಗ್ತಾರೆ, 15 ದಿನಕ್ಕೆ ಪೆಹಲ್ಗಾಮ್ ಘಟನೆ ಮರ್ತೋಗ್ತಾರೆ. ಅವರು ಇನ್ನು ಯಾವ ಸಿನಿಮಾ ನೆನ್ಪಿಟ್ಕೋತಾರೆ? ಒಂದೇನೋ ನಾನೆಲ್ಲ ಓದಿದೆ, ಅದು ಒಂದು ಮನೇಲಿ ಸಾವಾದರೆ ಬರೀ 72 ಗಂಟೆ ಅಂತೆ ಅವ್ರ ನೆನಪು ಅಥವಾ ಅವ್ರ ಬಗ್ಗೆ ಒಂದು ಕೊರಗು ಎಲ್ಲ 72 ಗಂಟೆ ಅಷ್ಟೇ. 72 ಗಂಟೆ ಆದಮೇಲೆ ಅದು ಕಂಪ್ಲೀಟ್ ಡೈಲ್ಯೂಟ್ ಆಗಿರುತ್ತಂತೆ. ಅದಕ್ಕೆ ಸಮಯ ಅಷ್ಟೇ, ಒಂದು ನೆನಪಿಗೆ ಅಥವಾ ಒಂದು ನೋವಿಗೆ ಸಮಯ ಅಷ್ಟೇ, ಅಷ್ಟು ಕಡಿಮೆ ಸಮಯ. ಮತ್ತು ತುಂಬ ಕಡಿಮೆ ಸಮಯ ಅಂದರೆ, ದೊಡ್ಡವ್ರು ಹೇಳ್ತಾರೆ ಜೀವನ ತುಂಬ ಚಿಕ್ಕದು ಅಂತ. ನಾವು ಯಾಕೆ ದೊಡ್ಡ ಸಿನಿಮಾ ಮಾಡ್ಕೊಂಡು ಕೂತಿದ್ದೀವಿ ಗೊತ್ತಾಗ್ತಾ ಇಲ್ಲ. ಇದು ತುಂಬ ಚೆನ್ನಾಗಿದೆ, ಹೇಳಿ ಸರ್. ಹೌದು, ಈಗ ಮಾರ್ಕೆಟ್ ದೊಡ್ಡದಾಗಿದೆ. ಈಗ ಒಬ್ಬರು ಹೋಗಿ ಎವರೆಸ್ಟ್ ಮುಟ್ಟಿ ಎವರೆಸ್ಟ್ ಮೇಲೆ ಕನ್ನಡ ಫ್ಲಾಗ್ ಹಾರಿಸ್ಬಿಟ್ಟು ಬಂದರು, ಎಲ್ರಿಗೂ ಇದೆ. ನಾನು ಹೋಗಿ ಎವರೆಸ್ಟ್ ಮೇಲೆ, ನೀನು ನಂದಿ ಬೆಟ್ಟದಲ್ಲಿ ಹಾರಿಸ್ಬಿರು, ನಾವು ನೋಡ್ತೀವಿ ಅಲ್ಲ. ಬಟ್ ಎಲ್ಲರೂ ಅದೇ ನಿಟ್ಟಿನಲ್ಲಿ ಕಷ್ಟ. ನಿಮಗೆ ಆ್ಯಕ್ಚುಲಿ ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ರಾತ್ರಿ, ಅದೊಂದು ವೀಡಿಯೋ ಹಾಕಿದಾಗ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಅದಕ್ಕೆ. ಏನಂತಂದರೆ, ಎಲ್ಲರೂ ಯಾಕೆ KGF ಕಾಂತಾರನೇ ಮಾಡೋಕೆ ಹೋಗ್ತೀರಾ, ಈ ಥರದ ಪಿಕ್ಚರ್ಗಳು ಕೊಡಿ, ಇದನ್ನೇ ಬೇಕಾಗಿರೋದು ನಮಗೆ, ನಾವು ನೋಡೋಕೆ ಬರ್ತಿದ್ದೀವಲ್ಲ, ಇಷ್ಟೇ ಬೇಕಾಗಿರೋದು. ಎಲ್ಲರೂ ಅದೇ ಒಂದೇ ಥರ ಸಿನಿಮಾಗಳು ಮಾಡ್ಕೊಂಡೋದ್ರೆ ಹೆಂಗೆ? ತಲುಪಬೇಕು. ಈಗ ಪ್ಯಾನ್ ಇದು ಬಂದ ಮೇಲೆ, ಹೌದು ನಮ್ಮ ಸಿನಿಮಾಗಳನ್ನ ನಾವು ಹೊರ ರಾಜ್ಯದವ್ರಿಗೆ ಅವ್ರ ಸಿನಿಮಾಗಳನ್ನ ನಾವು ತಗೋತೀವಿ, ಬರ್ತೀವಿ, ಓಕೆ ಸರಿ, ಮಾಡ್ಕೊಂಡೇ ಇದ್ರೆ ಹೆಂಗೆ? ಬಿಡಬೇಕಲ್ಲ, ಬಿಡಬೇಕು, ಥಿಯೇಟರ್ಸ್ ಬರಬೇಕು. ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳನ್ನ
ಮಾಡಬೇಕು, ಮಾಡ್ತಿದ್ದಾರೆ. ಅದು ಎರಡು ರೀತಿನಲ್ಲಿ ತಲುಪಿಸೋ ಅಂಥದ್ದು ದೊಡ್ಡ ಇದು ಸರ್. ಮಗು ಆಯಿತು ಅನ್ನೋದು ಒಂದು ಸಂಭ್ರಮ, ಆದರೆ ಮಗುನ ಬೆಳೆಸೋದು ಇನ್ನೊಂದು ದೊಡ್ಡ ಜವಾಬ್ದಾರಿ. ಸೊ ನಾವು ಜವಾಬ್ದಾರಿನ ಫಸ್ಟ್ ಕೈಗೆ ತೊಗೋಬೇಕಾ, ಸಂಭ್ರಮದಲ್ಲೇ ಕೂತ್ಕೋಬೇಕಾ? ತಲುಪಿಸ್ಬೇಕು, ಹೆಂಗಾದರೂ ಮಾಡಿ ತಲುಪಿಸ್ಬೇಕು. ಜನ ಅಂತೂ ಹಸುವಲ್ಲಿದ್ದಾರೆ, ಜನ ಸಿನಿಮಾ ನೋಡ್ತಾರೆ. ಅವ್ರು ನೀನು ಥಿಯೇಟ್ರಲ್ಲಿ ಕೊಡಲಿಲ್ಲ ಅಂದ್ರೆ ಅವ್ರು OTTಲಿ ನೋಡ್ತಾರೆ. ಅವ್ರ ಎಂಜಾಯ್ಮೆಂಟ್ನಂತೂ ಅವರು ಇವತ್ತಿಗೂ ಎಷ್ಟೋ ಜನ, ನಾನು ಒಂದು ಸಿನಿಮಾ ನೋಡ್ಬಿಟ್ಟೆ ಮಲಗೋದು ಅನ್ನೋ ಜನ ಇದ್ದಾರೆ, ಒಂದು ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಮಲಗೋದು ಅಂತ ಜನ ಇದ್ದಾರೆ. ಸೊ ಅವ್ರಿಗೆ ಹಸಿವಿದೆ. ಎಂಟರ್ಟೈನ್ಮೆಂಟ್ ಅನ್ನೋದು ಕರೋನಾ ಟೈಮಲ್ಲಿ ಕೂಡ ಅವ್ರನ್ನ ಕಾಯಿಲೆಯಿಂದ ದೂರ ಇಟ್ಟಿದ್ದು ಎಂಟರ್ಟೈನ್ಮೆಂಟ್ ಮಾತ್ರ. ಹೌದು. ಏಕೆಂದರೆ ಎಲ್ಲಿ ನೋಡಿದ್ರೂ ಸಾವಿನ ಸುದ್ದಿ ಕಿವಿಗೆ ಬಡಿತಿತ್ತು. ಅವರು ಒಂದು ಸಿನಿಮಾಗಳು ಚರ್ಚೆಗಳಾಗ್ತಿತ್ತು, ಫೋನ್ ಮಾಡಿಕೊಂಡು ಇವತ್ತು ಯಾವ್ದಾರು ಇದ್ದರೆ ಸಿನಿಮಾ ಇದ್ದರೆ ಹೇಳು ಅಂತ ಇದ್ರು, ಆ ಸಿನಿಮಾ ನೋಡಿದೆ, ಆ ಸಿನಿಮಾ ನೀನು ನೋಡು ಅಂತ ಹೇಳ್ತಾಯಿದ್ರು. ಸೊ ಸಿನಿಮಾ ಕರೋನಾ ಟೈಮಲ್ಲಿ ಹೆಚ್ಚು ಬದುಕಿತ್ತು. ಹಂಗೆ ಬದುಕಿಸಿತ್ತು, ಜನಗಳ ಜೊತೆ ಇತ್ತು, ಜನಗಳ ಜೊತೆ ಬೆರೆತಿತ್ತು. ಸೊ ನಾವು ಮುಗಿದೋಯ್ತು ಅದೆಲ್ಲ ಹೇಳಂಗೆ ಇಲ್ಲ. ಅದು ಯಾವತ್ತಿಗೂ ಆ್ಯಕ್ಚುಲಿ ಸಿನಿಮಾ ನೋಡದೇ ಇರೋರೆಲ್ಲ ಸಿನಿಮಾ ನೋಡೋಕೆ ಶುರು ಮಾಡಿದ್ರು. ಅವಾಗ ಮಾಡಿದ್ರು. ಸಿನಿಮಾಗಳ ಬಗ್ಗೆ ಗೊತ್ತಿಲ್ಲದಿರಲ್ಲ ಎಷ್ಟೋ ಜನ ಕರೋನಾದಲ್ಲಿ ಸಿನಿಮಾಗಳು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಸಿನಿಮಾಗಳು ಮಾಡ್ತಿದ್ರು. ಮನೆಯಲ್ಲಿ ವಿಡಿಯೋಸ್ ಮಾಡಿದ್ರು. ಅವರು ಎಷ್ಟೋ ಜನ ಆರ್ಟಿಸ್ಟ್ಗಳು ಉಟ್ಕೊಂಡ್ರು ಸರ್. ಹೌದು, ಇವತ್ತಿಗೂ ಆ ಆರ್ಟಿಸ್ಟ್ಗಳು ಇವತ್ತು ಕಾಟ ಕೊಡ್ತಾವೆ. ಹೌದು, ಕರೋನಾ ಪ್ರತಿಭೆಗಳು. ಬಟ್ ಖುಷಿಯಾಗಿದ್ದು ಎಕ್ಕ ಸಿನಿಮಾ ವಿಚಾರದಲ್ಲಿ ಸಂಸ್ಥೆಯ ಒಂದು ನಿಲುವುಗಳು. ಅವರು ಇವತ್ತು ಒಂದು ಬ್ಯಾನರ್ಗೆ ಇನ್ನೊಂದು ಬ್ಯಾನರ್ ನೋಡಿದ್ರೆ ಕಾಂಪಿಟೇಷನ್ ಇರುತ್ತೆ, ಬಟ್ 3 ಬ್ಯಾನರು ಒಂದು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಬುನಾದಿ ಆಗ್ತು. ಒಳ್ಳೆ ಬೆಳವಣಿಗೆ ಸರ್, ಒಳ್ಳೆ ಬೆಳವಣಿಗೆ. ಎಷ್ಟು ಚೆನ್ನಾಗಿ ಅವರು ಮತ್ತು ನನಗೆ ಅಶ್ವಿನಿ ಮೇಡಮ್ ಒಂದು ಬಂಡೆ ಮಕ್ಕಳಮ್ಮ ದೇವಸ್ಥಾನದ ಒಂದು ಮುಹೂರ್ತಕ್ಕೆ ಬಂದಿದ್ರು. ನಾನು ಫಸ್ಟ್ ಹಾಫ್ ಮಾತ್ರ ಬರ್ಕೊಟ್ಟಿದ್ದೆ. ಅವರು ಎದುರಿಗೆ ಸಿಕ್ಬಿಟ್ರು, ಮೇಡಮ್ ನಮಸ್ಕಾರ ಅಂದರೆ ಇನ್ನೂ ಮುಗಿಸಿಲ್ವ ನೀವು ಸೆಕೆಂಡ್ ಹಾಫು ಅಂದರು. ಅಂದರೆ ನೀವು ಅಲ್ಲಿ ಬರೆಯೋದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀರಾ ಅನ್ನೋ ಥರದ್ದು ಇತ್ತು ಅವರು ಮುಖದಲ್ಲಿ. ಸೊ ಅದನ್ನು ಬರೆದಿದ್ದು ಬರೀ ಸಂಭಾಷಣೆ ವಿಚಾರದಲ್ಲ. ರೋಹಿತ್ ಪದ್ಕಿ ಅವರು ಎಲ್ಲರ ಹತ್ರ ಕೆಲಸ ತಗೊಂಡಿದ್ದು. ಮತ್ತು ಸತ್ಯ ಹೆಗ್ಡೆ ಅವರು ಕ್ಯಾಮ್ರಾ ವರ್ಕ್ ಎಷ್ಟು ಚೆನ್ನಾಗಿ ಅವರು ಆ ಗ್ರೇ ಏರಿಯಾನ ಅಷ್ಟು ಅಚ್ಚುಕಟ್ಟಾಗಿ ತೋರಿಸಿರೋ ರೀತಿ, ಮತ್ತು ಚರಣ್ರಾಜ್ ಅವರು BGM ಆಗಿರಲಿ, ಸಾಂಗ್ಸ್ ಆಗಿರಲಿ, ಅವೆರಡನ್ನೂ ಬ್ಲೆಂಡ್ ಮಾಡಿದ ರೀತಿ, ಮತ್ತು ದೀಪು ಎಸ್ ಕುಮಾರ್ ಎಡಿಟಿಂಗು ಎಲ್ಲನೂ ತುಂಬಾ ಟೀಮ್ ವರ್ಕಾಗಿ ಕೆಲಸ ಮಾಡಿದೆ. ಮತ್ತು ಬೇರೆ ಏನು ನಡೀತದೆ ಸರ್ ಈಗ? ಬೇರೆ ಈಗ ಸಿಟಿ ಲೈಟ್ಸು ವಿನಯ್ ಅವ್ರದ್ದು, ದುನಿಯಾ ವಿಜಿ ನಿರ್ದೇಶನ, ತಮ್ಮಂದ ಐತೆ ಗಂಡನ ಕೆಲಸ. ಆಮೇಲೆ ನಡೀತಿದ್ದೆ ಒಂದಷ್ಟು ಬರವಣಿಗೆ ಕೆಲಸಗಳು ನಡೀತಿದ್ದೆ. ಅಂದರೆ ಈ ಮಾಸ್ತಿ ಲಕ್ಕಿನ ಹೆಂಗೋ ಗೊತ್ತಿಲ್ಲ. ಒಂದು ಕಾಲ ಬರುತ್ತೆ, ಕಾಟೇರ ಬರುತ್ತೆ, ಮತ್ತೆ ವಾಪಸ್ ದೊಡ್ಡ ಹಬ್ಬ ಆಗುತ್ತೆ. ಇನ್ನೊಂದು ಕಾಲ ಬರುತ್ತೆ, ಭೀಮಾ ಬರುತ್ತೆ, ದೊಡ್ಡ ಹಬ್ಬ ಆಗುತ್ತೆ. ಈಗ ಎಕ್ಕ ಟೈಮು ಹೆಂಗಿದೆಲ್ಲ ಅಂತ ಅಂದರೆ ನೀವು ಬರೆಯೋದು ಮಾತ್ರ ಹೆಂಗೆ ಆಗ್ತಿದ್ದಿಲ್ಲ ಹೆಂಗೆ? ಅಂದರೆ ನಾನು ಫೇವ್ರೆಟ್ ಸ್ಟೂಡೆಂಟು ನಮ್ಮ ಟೀಚರ್ಗಳು ಯಾರು ಅಂದರೆ ನಮ್ಮ ಡೈರೆಕ್ಟರ್ಸು. ತರುಣ್ ಸುಧೀರ್ ಥರದ ಟೀಚರು ಸಿಗ್ತಾರೆ ನಮಗೆ, ಅಯೋಗ್ಯ ಮಹೇಶ್ ಥರದ ಟೀಚರು ಸಿಗ್ತಾರೆ, ಕೆಲಸ ಮಾಡಿಸ್ತಾರೆ. ಇದು ಈ ಸ್ಟೈಲಲ್ಲಿ ಬೇಕು, ಅದೊಂದು ವೇರಿಯೇಷನ್ಗಳು ಬರೆಯೋಕ್ಕೆ ನನಗಿಷ್ಟ. ಈಗ ಕಾಟೇರ ಒಂದು ಸ್ಟೈಲ್ ಆಫ್ ಸಿನಿಮಾ ಅಂತ ಹೇಳಿದಾಗ ಎಕ್ಕ ಇನ್ನೊಂದು ಸ್ಟೈಲ್ ಆಫ್ ಸಿನಿಮಾ ಬರುತ್ತೆ. ಅಯೋಗ್ಯ ಅಂತ ಬಂದಾಗ ಕಂಪ್ಲೀಟ್ ಕಾಮಿಡಿ ಬರುತ್ತೆ. ನೀನಾ ಸತೀಶ್ ಅವ್ರದ್ದು ಟೈಮಿಂಗು, ಸೊ ಆ ಥರದ್ದು. ಮತ್ತು ದುನಿಯಾ ವಿಜಿ ಅವರು ಪಿಕ್ಚರ್ ಸಂಭಾಷಣೆಗಳು ಅಂದಾಗ ಅದು ಸಂಭಾಷಣೆ ಅಂತ ಅನಿಸಲ್ಲ, ಫೋನಲ್ಲಿ ಮಾತಾಡೋ ಥರ ಇರುತ್ತೆ. ಅವರು ಈ ಗೆರೆ ಹಾಕಿರ್ತಾರೆ, ಆ ಗೆರೆ ಮೇಲೆ ಇರಲಿ ಅನ್ನೋ ಥರದ್ದು ಚೆನ್ನಾಗಿರುತ್ತೆ. ವಾಸ್ತವಕ್ಕೆ ಹತ್ತಿರ ಸಿಟಿ ಲೈಟ್ಸ್ ಅಂತ ಹೇಳಿದಾಗ ಇವಾಗಲೂ ಜುಮ್ ಅನ್ನುತ್ತೆ. ಕೆಲವೊಂದು ಎಪಿಸೋಡ್ಗಳು ಅವರು ಶೂಟ್ ಮಾಡ್ತಾ ಇರೋ ರೀತಿ ಅದು